ಪೂರ್ಣಚಂದ್ರ ತೇಜಸ್ವಿಯ ಪೂರ್ಣ ತೇಜಸ್ಸು ಈ ಲಾಲ್ಬಾಗ್ ಪುಷ್ಪ ಪ್ರದರ್ಶನದಲ್ಲಿ ಪ್ರಕಟವಾಗಿದೆ ಅಂತ ಅನ್ನಿಸ್ತಾ ಇದೆ. ಹೆಸರೇ ಬಹಳ ಚಂದ. ಇವಾಗಿನ ಲಾಲ್ಬಾಗ್ ವಾತಾವರಣವು ಇವತ್ತು ಬಹಳ ಚೆನ್ನಾಗಿದೆ. ಇಲ್ಲಿ ಪುಷ್ಪ ಪ್ರದರ್ಶನ, ಅವರ ಜೀವನ, ಸಂದೇಶ, ಕೃತಿಗಳು, ಸಾಧನೆಗಳು ಇದೆಲ್ಲವನ್ನು ಕೂಡ ಕಲೆಯನ್ನು ಉಪಯೋಗಿಸಿಕೊಂಡು ಅದೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಕಲೆಯನ್ನ ಬಹಳ ಚೆನ್ನಾಗಿ ದುಡಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ತೋಟಗಾರಿಕೆ ಇಲಾಖೆಯವರು ಬಹುಶಃ ತೋಟಗಾರಿಕೆ ಇಲಾಖೆಗೆ ಏನು ಸಿಕ್ಕಿದ್ರು ಕೂಡ ಅದನ್ನು ಸೃಜನಾತ್ಮಕವಾಗಿ ಬಳಸಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ವಿನ್ಯಾಸ ಈ ಬಾರಿ ಇದೆ. ಕಳೆ ಗಿಡದಿಂದಲೂ ಕೂಡ ಆನೆಯನ್ನು ಮಾಡಿ ಇವತ್ತು ಪೂರ್ಣಚಂದ್ರ ತೇಜಸ್ವಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಈ ಬೆಂಗಳೂರಿನ ಬ್ಯುಸಿ ಲೈಫ್ನಲ್ಲಿ ರಿಯಲ್ ಅನ್ನುವಂಥದ್ದು ಬಹಳ ಕಡಿಮೆ. ಆದರೆ ಲಾಲ್ಬಾಗ್ನಲ್ಲಿ ಬಂದರೆ ಎಲ್ಲವೂ ರಿಯಲ್. ಎಷ್ಟರ ಮಟ್ಟಿಗೆ ಇವತ್ತು ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಅನಾವರಣಗೊಳಿಸಿದ್ದಾರೆ ಅಂತಂದರೆ, ಒಳಗಡೆ ಬಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆಗೆ ಬಂದಂಗೆ ಭಾವನೆ ಬರ್ತಾ ಇದೆ. ಅವರ ಕೃತಿಗಳನ್ನು ನೋಡ್ತಾ ಇದ್ರೆ ಆ ಕೃತಿಗಳ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಪಶ್ಚಿಮ ಘಟ್ಟಗಳ ಒಂದು ಫೀಲ್, ನಾವು ಪಶ್ಚಿಮ ಘಟ್ಟಕ್ಕೆ ಹೋಗ್ಬೇಕಾಗಿಲ್ಲ, ಇಲ್ಲೇ ಆ ಒಂದು ಅನುಭವ. ಇವತ್ತು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲನೂ ಕೂಡ ನಿಮ್ಗೆ ಇಲ್ಲೇ ಅನುಭವ ಬರ್ತಾ ಇದೆ. ಅವರ ಮನೆ, ಪಶ್ಚಿಮ ಘಟ್ಟಗಳು, ಅವರ ಕಾದಂಬರಿಯಲ್ಲಿ ಚಿತ್ರಿತವಾದಂತಹ ಸನ್ನಿವೇಶಗಳು ಮತ್ತು ಅವರ ಬರಹಗಳು. ಇವತ್ತು ಇದನ್ನ ಒಂದು ಬಾರಿ ಒಂದು 2-2.5 ಗಂಟೆಗಳ ಕಾಲ ನೀವು ವಿಹರಿಸಿದರೆ ಅವರ ಜೀವನ, ಸಂದೇಶ, ಕೃತಿ ಮತ್ತು ಸಾರ್ಥಕ ಬದುಕು ಮತ್ತು ಪ್ರಕೃತಿಯ ಮಧ್ಯೆ ನಾವು ಹೇಗೆ ಬದುಕಬಹುದು ಅನ್ನೋದನ್ನ ಇವತ್ತು ಅವರ ಜೀವನದ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅರ್ಬನೈಸೇಷನ್ ಇಂದ ಬ್ಯಾಂಗ್ಳೂರು ಕೂಡ ಸಫರ್ ಆಗ್ತಾ ಇದೆ, ಹಲವಾರು ದೇಶಗಳು ಸಫರ್ ಆಗ್ತಾ ಇದೆ. ಆದರೆ ವಿದ್ಯೆಯನ್ನು ಕಲಿತು ಪುನಃ ತಮ್ಮ ಸ್ವಗ್ರಾಮಗಳಿಗೆ ತೆರಳಿ ತಮ್ಮ ಹಳ್ಳಿಗಳಲ್ಲೇ ಇದ್ದು ಹೇಗೆ ಉನ್ನತ ಜೀವನವನ್ನು ನಡೆಸಬಹುದು ಅನ್ನೋದಕ್ಕೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರೇ ಒಂದು ಅದ್ಭುತವಾದಂತಹ ಉದಾಹರಣೆ. ತೋಟಗಾರಿಕೆ ಇಲಾಖೆಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಮತ್ತು ಇದಕ್ಕೆ ಎಲ್ಲ ಕಲಾಕಾರರು, ಇದಕ್ಕೋಸ್ಕರ ದುಡಿದಂತಹ ಎಲ್ಲ ವರ್ಗದ ಕಾರ್ಯಕರ್ತರಿಗೆ, ಗ್ರೂಪ್ ABCD ಎಲ್ಲ ವರ್ಗದವರಿಗೆ ರಾಮಕೃಷ್ಣರು, ಶಾರದಾ ಮಾತೆ, ವಿವೇಕಾನಂದರ ಕೃಪೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸ್ವತಃ ರಾಮಕೃಷ್ಣರಿಗೆ ಗಾರ್ಡನಿಂಗ್ ಬಹಳ ಇಷ್ಟ, ವಿವೇಕಾನಂದರಿಗೆ ಗಾರ್ಡನಿಂಗ್, ತೋಟಗಾರಿಕೆ ಅನ್ನೋದು ಬಹಳ ಇಷ್ಟವಾದಂಥದ್ದು. ಮತ್ತು ರಾಮಕೃಷ್ಣ ಮಠದ ಎಲ್ಲ ಶಾಖೆಗಳಲ್ಲಿ ನೀವು ಸ್ವಲ್ಪ ತೋಟಗಾರಿಕೆಯನ್ನ, ಫಲ ಪ್ರದರ್ಶನವನ್ನ, ಪುಷ್ಪ ಪ್ರದರ್ಶನವನ್ನ ನೋಡೋದು ಬಹಳ ಆನಂದದಾಯಕ ಅಂತ ನಮಗೆ ಅನಿಸಿ ಇಲ್ಲಿಂದ ಇನ್ನ ಹೆಚ್ಚಿನ ಪ್ರೇರಣೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ದೀನಿ. ನೀವು ಎಲ್ಲ ಬನ್ನಿ. ಈ ಲಾಲ್ಬಾಗು ನಮ್ಮೆಲ್ಲರ ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನ ಸೃಷ್ಟಿಸ್ತಾ ಇದೆ, ಆನಂದದ ಕ್ಷಣಗಳನ್ನ ಸೃಷ್ಟಿಸ್ತಾ ಇದೆ ಅಂತ ನನ್ನ ಭಾವನೆ. ನಮಸ್ತೆ.